ನಮಸ್ಕಾರ, ನಾನು ಹರ್ಷಿತಾ ರಾಮಚಂದ್ರ. ಟ್ರೇಲರ್ ಹೇಗೆ ಅನಿಸ್ತು? ಟ್ರೇಲರ್ ಹೇಗೆ ಅನಿಸ್ತು? ನಾವು ಹೇಳಿದ್ರೆ ಅವರೆಲ್ಲ ಹೇಳ್ತಾರೆ ಟ್ರೇಲರ್ ಹೇಗೆ ಅನಿಸ್ತು? ಕೇಳಿಸ್ತಾ ಇಲ್ಲ. ಓಕೆ, ಮೂವಿ ಇನ್ನೂ ತುಂಬಾ ಚೆನ್ನಾಗಿದೆ. ಅಂಡ್ ಇದೇ ವೇದಿಕೆ ಮೇಲೆ ನಾನು ಇದೇ ತರ ಆಂಕರಿಂಗ್ ಮಾಡ್ಕೊಂಡು ಬಂದವಳು. ಒಂದು ಏನು ಆಂಕರ್ ಆಗಿ ನನ್ನ ಜರ್ನಿನ ನಾನು ಶುರು ಮಾಡಿದೆ. ಜುಲೈ 15 ಕಾಲೇಜಿಗೆ ಅವಾಗ ತಾನೇ ಹೋದಾಗ ಒಂದು VJ ಆಗಿ ನಾನು ನನ್ನ ಕೆರಿಯರ್ನ ಶುರು ಮಾಡಿದ್ದು. ಸಾರಿ, ಎಲ್ಲರೂ ಇಲ್ಲಿಂದ ನಾನು ಹೇಳುವೆ, ಬಟ್ ಇವತ್ತು ನಾನೇ ಇದಾಗ್ತಾ ಇದ್ದೀನಿ. ಒಂದು ಪುಟ್ಟ ಲೋಕಲ್ ಚಾನಲಲ್ಲಿ ನಾನು ನನ್ನ ಕೆರಿಯರ್ನ ಶುರು ಮಾಡಿದೆ. ಸೊ ಇಟ್ಸ್ ಬೀನ್ ಲೈಕ್ 10 years. ಹಿಂದೆ ನೋಡಿದಾಗ ಇವೆಂಟ್ಸ್, ಶೋಸ್, ಆಮೇಲೆ ಮನುಷ್ಯನ ಆಸೆ ಜಾಸ್ತಿ ಅಂತ ಹೇಳ್ತಾರಲ್ವಾ, ಹಾಗೆ ನನಗೆ ಸ್ಯಾಟಲೈಟಲ್ಲಿ ಕಾಣಿಸ್ಕೋಬೇಕು ಅನ್ಸುತ್ತೆ. ಈಗ ಬೆಳ್ಳಿ ಪರದೆ ಮೇಲೆ ಪರಿಪೂರ್ಣ ನಟಿಯಾಗಿದ್ದೀನಿ ಇವತ್ತು ಅಂತ ಹೇಳ್ಕೊಡೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ಅಂಡ್ ಎಷ್ಟೊಂದು ಸಲ ಅಪ್ಪ ಅಮ್ಮ ತುಂಬಾ ಸಲ ಹೇಳಿದ್ರು ಇದು ನಮ್ಮಂತವ್ರಿಗಲ್ಲ ಅಂತ. ಸೊ ಇವತ್ತು ಅವರಿಗೆ ಇದು ಆನ್ಸರು. ಅಂಡ್ ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ ಅಂಡ್ ಇದೊಂದು ಪ್ರಾಜೆಕ್ಟ್ ಆಗಿದೆ ಅಂದ್ರೆ ಅದು ರಕ್ಷಿತ್ ಸರ್ ಇಂದ. ಸೊ ನಾನು ಅವ್ರಿಗೆ ಯಾವಾಗಲೂ ಆಭಾರಿಯಾಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ನಾನು ಮೂಲತಃ ಬೆಂಗಳೂರು ಹುಡುಗಿ. ಒಂಥರ ಬಾವಿ ಒಳಗಿರೋ ಕಪ್ಪೆ ಅಂತಾರಲ್ಲ, ಸೊ ನಾನು ಬಾವಿ ಒಳಗೆ ಇರಲಿಲ್ಲ, ಒಂಥರ ಮಗ್ಗಲಿರೋ ಕಪ್ಪೆ ತರ ನನ್ನ ಬೆಳೆಸಿದ್ದು ನನ್ನ. ಸೊ ನನಗೆ ಮಂಗಳೂರು ನನಗೆ ಗಂಡಗಾಳಿ ಗೊತ್ತಿರಲಿಲ್ಲ. ಅಲ್ಲಿ ಹೋಗಿ ನನ್ಗೆ ಸ್ವಲ್ಪ ಸ್ಟಾರ್ಟಿಂಗ್ ಒಂಚೂರು ಕಷ್ಟ ಆಯಿತು. ಬಟ್ ಎಷ್ಟು ಚಂದ ಗ್ರೀನರಿ, ಅಲ್ಲಿನ ಜನಗಳು ಚಂದ, ಅಲ್ಲಿ ಹೇಗೆ ಮಾತಾಡ್ತಾರೆ, ಏನು ಎತ್ತ, ಅದೆಲ್ಲ ತಿಳ್ಕೊಳ್ತಾ ಒಂದಷ್ಟು ವರ್ಕ್ಶಾಪ್ಸ್ ಮಾಡ್ತಾ ಅಲ್ಲಿ ಅಡ್ಜಸ್ಟ್ ಆದೆ. ಅಂಡ್ ಜೊತೆಗೆ IT ಜಾಬ್ ಕೂಡ ಮಾಡ್ತಾ ಇದ್ದೆ ನಾನು. ಸೊ ಒಂದು ತಿಂಗಳು ರಜೆ ತಗೊಂಡು ಹೆಂಗೋ ಮಾಡಿ ಇದು ಮಾಡಿದ್ದು. ಅಲ್ಲಿ ನಾನು ಹೆಂಗ್ ವರ್ಕ್ಶಾಪ್ ಮಾಡ್ತಾ ಅಲ್ಲಿ ಹೇಗೆ ಇರ್ತಾರೆ, ಅಲ್ಲಿ ಹೇಗೆ ಬಿಹೇವ್ ಮಾಡ್ತಾರೆ, ಆ ಥರದ್ದೆಲ್ಲ ವರ್ಕ್ಶಾಪ್ ಮಾಡಿ ಇದು ನಾನು ಆಕ್ಟಿಂಗ್ ಮಾಡಿರೋದಲ್ಲ, ನನ್ನಿಂದ ಆಕ್ಟಿಂಗ್ ತಗ್ಸಿರೋದು. ಸೊ ಅಷ್ಟು ಚೆನ್ನಾಗಿ ನಾನು ಇವತ್ತು ನೋಡ್ಕೊಂಡಾಗ ನನಗೆ ನಾನೇ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಅಂತ ಖುಷಿ ಆಗುತ್ತೆ. ಅಂಡ್ ಥ್ಯಾಂಕ್ಸ್ ಟು ದ ಹೋಲ್ ಟೀಮ್. ಉಗ್ರಮಂಜು ಸರ್ ಆಗಿರ್ಬೋದು, ಬಾಲಾಜವಾಡಿ ಸರ್ ಆಗಿರ್ಬೋದು, ಯಶ್ ಶೆಟ್ಟಿ ಸರ್ ಆಗಿರ್ಬೋದು. ಸೊ ಪ್ರತಿಯೊಂದರಲ್ಲೂ ನನ್ನನ್ನು ತಿದ್ದಿದ್ದಾರೆ, ಇದು ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಹಿಂಗೆ ಹಿಂಗೆ ಅಂತ. ಸೊ ಎಲ್ರಿಗೂ ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ. ನಾನು ತುಂಬಾ ದೊಡ್ಡ ಅಭಿಮಾನಿ ಚಿತ್ರಕ್ಕೆ. ಚಿಕ್ಕ ವಯಸ್ಸಿನಲ್ಲೂ ಅಣ್ಣವ್ರ ಸಿನಿಮಾ ನೋಡ್ಕೊಂಡು ಅಂಡ್ ವಿಷ್ಣು ಸರ್ ಸಿನಿಮಾ ನೋಡ್ಕೊಂಡು ಶನಿವಾರ ಭಾನುವಾರ ಆದ್ರೆ TV ಮುಂದೆ ಕೂತ್ಕೊಬಿಡ್ತಾ ಇದ್ದೆ. ಅಂಡ್ ಸ್ಕೂಲ್ ಟೈಮಲ್ಲೂ ಕೂಡ ಬಂಕ್ ಎಲ್ಲ ಮಾಡಿ ಜಾಕಿ ಮೂವಿಗೆ ಹೋಗಿದ್ದೆ. ಸೊ ಅಷ್ಟು ಸಿನಿಮಾ ಹುಚ್ಚು ನನಗೆ. ಬಟ್ ಎಲ್ಲ ಒಂದ್ ಕಡೆ ಇತ್ತೀಚೆಗೆ ಚಿತ್ರಮಂದಿರಕ್ಕೆ ಹೋದಾಗ ಕಮ್ಮಿ ಆಗ್ತಿದೆ ಅಂತ ಅನ್ಸುತ್ತೆ, ಬಿಕಾಸ್ ಫೋನಲ್ಲೇ ತುಂಬಾ ಎಂಟರ್ಟೈನ್ಮೆಂಟ್ ಸಿಗ್ತಿರೋದ್ರಿಂದ. ಬಟ್ ಅದು ಹೇಳ್ತಾರಲ್ವ, ನಮ್ಮನೇಲಿ ದೇವರಿದ್ರು, ದೇವ್ರ ಫೋಟೋಗಳಿದ್ರು, ನಾವ್ ಎಷ್ಟೇ ಪೂಜೆ ಮಾಡಿದ್ರು ದೇವಸ್ಥಾನಕ್ಕೆ ಹೋದಾಗ್ಲೇ ಒಂದು ನೆಮ್ಮದಿ, ಸಂತೋಷ, ಅದೇ ಬೇರೆ ತರ. ಸೊ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ, ಸಿನಿಮಾನ ಉಳಿಸಿ ಬೆಳೆಸಿ ಅಂತ ಹೇಳಿ ಕೇಳ್ಕೊತೀನಿ ಈ ಮೂಲಕ. ಥ್ಯಾಂಕ್ ಯು ಸೋ ಮಚ್. ಅಂಡ್ ನಾವು ಪ್ಯೂರ್ ಇಂಟೆನ್ಷನ್ಸ್ ಇಂದ ಒಂದೇನಾದ್ರೂ ಬಯಸಿದ್ರೆ ಅದನ್ನ ಯೂನಿವರ್ಸ್ ನಮಗೆ ಕನೆಕ್ಟ್ ಮಾಡುತ್ತೆ. ಆ ತರದ ಒಂದು ಒಳ್ಳೆ ಮನಸ್ಸಿನ ಟೀಮ್ ಇರೋರು ನನಗೆ ಸಿಕ್ಕಿದ್ದಾರೆ. ಇವಾಗ ಅವ್ರು ನನಗೆ ಲಿಟ್ರಲಿ ಫ್ಯಾಮಿಲಿಯಾಗೂ ಕೂಡ ಜೊತೆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಟು ಎವ್ರಿ ಒನ್. ಅಂಡ್ ಊರಿನ ಜನತೆಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ಸ್ ಲಾಟ್. ಸಾರಿ, ಇಲ್ಲ, ಈಗ ಕ್ವಿಟ್ ಮಾಡಿದ್ವಿ, 1-2-3 months ಆಯ್ತು. ಅಂಡ್ ವರ್ಕ್ ಕೂಡ ಮಾಡ್ಕೊಂಡು ಈ ಕಡೆ ಕೂಡ ಇದಾಗ್ತಿತ್ತು, ಸೊ ಹಾಗಾಗಿ ಕ್ವಿಟ್ ಮಾಡಿ. ಸಾರಿ, ಡಿಸ್ಕಷನ್ ಇದೆ, ಬಟ್ ಇದು ರಿಲೀಸ್ ಆದ್ಮೇಲೆ ಅಲ್ಲಿ ಟೇಕ್ ಇಟ್ ಫಾರ್ವರ್ಡ್ ಅಂತ. ಹೀಗೆ ಖುಷಿ ಪಡ್ತಾರೆ. ಆಕ್ಚುಲಿ ಓಡಿಸ್ಕೊಂಡಿದ್ದು ಹೌದು. ಜಿಮ್ಮಿಗೆ ನಾನು ಸ್ವಲ್ಪ ಲೀನ್ ಇದೆ ಅಂತ ಜಿಮ್ಮಿಗೆ ಹೋಗಿದ್ದೆ, ಸರಿ ಹೊಡೆದಿದ್ರು. ಅವಾಗ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಅಜ್ಜಿ ಮನೆಗೆ ಹೋಗಿದ್ದೆ. ಆಮೇಲೆ ಅಮ್ಮ ಕಟ್ಟು ಮಾಡಿ ಕರ್ಕೊಂಡ್ರು. ಆಮೇಲೆ ಅಪ್ಪಂಗೆ ಸ್ವಲ್ಪ ಇದು ಏನೋ ಸ್ವಲ್ಪ ಸ್ಟ್ರೋಕ್ ಆ ಥರದ್ದೆಲ್ಲ ಆಯ್ತು. ಸೊ ಅವಾಗ ಅವ್ರಿಗೆ ಹೆಂಗಂದ್ರೆ ಇವಳು ಎಷ್ಟು ಹೇಳಿದ್ರು ಕೇಳಲ್ಲ, ಏನೋ ಮುಟ್ಕೊಂಡು ಹಾಳಾಗು ಅಂತ ಬಿಟ್ಬಿಟ್ರು. ಸೊ ಇಟ್ ವೆಂಟ್ ಲೈಕ್ ದಟ್. ಸೊ ಅಲ್ಲಿಂದ ಇಲ್ಲಿವರೆಗೂ ಜರ್ನಿ ತುಂಬಾ ಖುಷಿ ಆಗ್ತದೆ. ನಿಮ್ಮ ನಟಿಯಾಗಿ ಬೆಳ್ಳಿ ಪರದೆಯ ಮೇಲೆ ಜರ್ನಿ ಈಗಷ್ಟೇ ಪ್ರಾರಂಭ ಆಗಿದೆ. ಈ ಹಾದಿ ತುಂಬಾ ಸುಗಮವಾಗಿದೆ ಹರ್ಷಿತಾ. ಆಲ್ ದ ವೆರಿ ಬೆಸ್ಟ್.